ವಿಷಯನ ಮಾತಾಡಲ್ಲ. ಗೊತ್ತಿದ್ದೆ ಹೇಳ್ಬಿಟ್ಟೆ ಸರ್. ಗೊತ್ತಿಲ್ಲದೆ ಅಂತ ಎಲ್ಲ ವಿಷಯನೂ ಹೇಳಿದ್ಯಾ. ಮೊದಲೇ ಅವಳಿಗೆ ನನ್ನ ಮೇಲೆ ಡೌಟು. ಯಾವ ಹುಡುಗಿರ ಹತ್ರನೂ ಮಾತಾಡಬಾರ್ದು ಅಂತ ಹೇಳ್ತಾಳೆ. ಅಂಥದ್ರಲ್ಲಿ ಎಲ್ಲ ವಿಷಯನೂ ಹೇಳಿದ್ಯಲ್ಲ. ಈಗ ನೋಡು, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಓಹೋ, ಸದ್ಯದಲ್ಲೇ ಅಣ್ಣನ ಲವ್ ಸ್ಟೋರಿ ಕಟ್ ಆಗೋ ಥರ ಇದೆ. ಹೇಳ್ದೆ ಹುಡುಗಿರ್ನ ಮೇಂಟೈನ್ ಮಾಡೋದು ಒಂದೇ, ಬಂಡೆ ಕಲ್ಲಿಗೆ ತಲೆ ಚಚ್ಕೊಳ್ಳೋದು ಒಂದೇ ಅಂತ. ಸ್ಟಾರ್ಟಿಂಗಿಗೆ ಬರ್ತಾ ಬರ್ತಾ ಅಯ್ಯೋ ಕೇಳು, ತಮಾಷೆಗಂತ ಹೇಳ್ದೆ. ಅವಳೇನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಲು. ಆಯ್ತಿರೋ, ಅವಳು ನಿನ್ನ ನನ್ನ ತಳ, ನನ್ನ ಮಾತನ್ನು ನಂಬ್ತಾಳ. ನಾಳೆ ಬೇರೆ ಯಾರಾದರೂ ನಿನ್ನ ಹುಡುಗಿ ಜೊತೆ ಇರೋ ಫೋಟೋ ತೋರಿಸಿದ್ರೆ ನಿನ್ನ ಬಿಟ್ಟೇ ಬಿಡ್ತಾಳೆ ಅನ್ಸುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಅಣ್ಣ. ನಿಮಗಿರೋ ಬುದ್ಧಿ ಅಣ್ಣಂಗಿಲ್ಲ. ಅಣ್ಣ ನೋಡೋಕೆ ಚೆನ್ನಾಗಿದ್ದಾನಂತ ಅವ್ನು ಹಿಂದೆ ಬಿದ್ದಿರೋದು. ಅದೇ ನನಗೆ ಬಿಡಲಿ ನೋಡೋಣ. ನಾನಿನ್ನು ಚಿಕ್ಕ ಹುಡುಗ, 9th ಸ್ಟ್ಯಾಂಡರ್ಡು. ಮನೇಲಿ ಗೊತ್ತಾದರೆ ಪಕ್ಕೆ ತಗೊಂಡು ಹೊಡಿತಾರೆ. ನೋಡೋ, ನೀನು ಹೇಳೋದಕ್ಕೂ ಬೇರೆಯವ್ರು ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನೀನು ನನ್ನ ಕ್ಲೋಸ್ ಫ್ರೆಂಡು. ನಾನಾಗೆ ಅವಳಿಂದ ಬಿದ್ದಿಲ್ಲ, ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಿದ್ದೆ. ಆದರೆ ಅವಳೇ ಅದನ್ನು ಪ್ರೀತಿ ಕನ್ವರ್ಟ್ ಮಾಡಿರೋದು. ನೀನು ಆ್ಯಕ್ಟರ್ನ ಅದೇ ಹಂಗೆ ಯೂಟರ್ನ್ ತಗೊಂಡು ಹೋಗ್ಬೇಕಿತ್ತು. ನಿಮಗೂ ಅದೇ ಬೇಕಿತ್ತು ಅನ್ಸುತ್ತೆ, ಚಿನ್ನು ಮುದ್ದು ಬಂಗಾರ ಅಂತ. ನೀನು ಡೈರೆಕ್ಟಾಗಿ ಹೇಳ್ಬಿಡ್ಬೇಕಿತ್ತು. ಕಲ್ಲನ್ ಮನಸ್ಸು ಉಳುಗುಳುಗೆ ಅಂತ ಗಾದೆ ಮಾತೇ ಇದೆ. ಚಿಕ್ಕ ಹುಡುಗಿ ಕಣೋ, ಚೈಲ್ಡ್ ಥರ ಆಡ್ತಾಳೆ. ಈ ಕೆಲವೊಂದು ಹುಡುಗಿರಿದಾರಲ್ವಾ, ಮಕ್ಳು ಥರನೇ ಆಡ್ತಾರೆ. ನಾವೇನಾದರೂ ಡೈರೆಕ್ಟಾಗಿ ಬೈಯೋದು, ಮನಸ್ಸಿಗೆ ತಗೊಂಡು ಸೂಸೈಡ್ ಮಾಡ್ಕೊಳ್ಳೋದು, ಲೆಟರ್ನಲ್ಲಿ ನನ್ನ ಹೆಸರು ನಿನ್ನ ಹೆಸರು ಮೆನ್ಷನ್ ಮಾಡೋದು, ಯಾಕಿದೆಲ್ಲ? ಸದ್ಯ ನನ್ನ ಹೆಸರು ಮೆನ್ಷನ್ ಆಗಿರೋದು ಮಜವಾದೆ. ಹಣೆ ಬರೋಕ್ಕೆ ಯಾರಿಗೊಣೆ? ಹಾಗೆ ಆಗ್ಬೇಕಂತಿದ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಂತೇಳಿ ಜೈಲಲ್ಲಿ ಕೊಳಿತಾ ಬಿದ್ದಿರಲ್ಲ. ಹಣೆ ಬರ ಅಂತ ಇದ್ದರೆ ಭಗವಂತ ಮೊದಲೇ ಎಚ್ಚರಿಕೆ ಕೊಟ್ಟಿರ್ತಾನೆ. ತಾಳ್ಮೆಯಿಂದ ಹ್ಯಾಂಡ್ ಮಾಡಬೇಕು. ಅವಳಿಗೆ ಸುಳ್ಳು ಹೇಳಿದ್ದೀನಿ, ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ, ಬೇರೆ ಸ್ಟೇಟಿಗೆ ಹೋಗ್ಬೇಕಾಗುತ್ತೆ ಅಂತ. ಓ, ಹಾಗೆಲ್ಲ ಸುಳ್ಳು ಹೇಳ್ಬೋದಾ? ಪರವಾಗಿಲ್ಲ, ತಲೆ ಚೆನ್ನಾಗೇ ಇದೆ. ನೋಡೋದಕ್ಕೆ ಮಾತ್ರ ಈ ಅಣ್ಣ ವೇಸ್ಟು. ಪರವಾಗಿಲ್ಲ, ಪವರ್ ಚೆನ್ನಾಗೇ ಇದೆ. ಗುಡ್. ಓ, ಈಗ ಹೇಳಿದ್ಯಾ? ಮತ್ತೇನಂದು? ನಾನು ಬರ್ತೀನಂದ. ಬಂದರೆ ನೀನೇ ಸಾಕಬೇಕಾಗತ್ತೆ ಅಂದೆ. ಅವ್ರ ಮನೆಯಲ್ಲಿ ಅದರಲ್ಲೂ ಹೆಚ್ಚಿನ ಹುಡುಗರು ಖರ್ಚು ಮಾಡೋಕ್ಕೆ ಒಪ್ಪಲ್ಲ. ಹೋಗು ಆಯಿತು ಅಂತ ಒಪ್ಕೊಂಡ್ಲು. ಓಹ್, ಆ ಹುಡುಗಿ ತಲೆನೂ ಚೆನ್ನಾಗಿದೆ ಅನಿಸುತ್ತೆ. ಗುಡ್. ಸಾರಿ ಮಚ್ಚ, ಇದೆಲ್ಲ ನನಗೆ ಉಳಿಯಲೇ ಇಲ್ಲ. ಯಾರ ಹತ್ರ ತಮಾಷೆ ಮಾಡಿದ್ರು ಲವ್ ಮಾಡೋರ ಹತ್ರ ತಮಾಷೆ ಮಾಡಬಾರ್ದು, ಕತ್ತಿಗೆ ಬರುತ್ತೆ. ಕರೆಕ್ಟಾಗಿ ಹೇಳ್ದೆ ಕಣ. ಬೋರ್ ಆಗ್ತಿದೆ, ಮೂವಿಗೆ ಹೋಗೋಣವಾ? ನಡಿ ನಡಿ. ಹಲೋ ಸರ್, ನಿಂತ್ಕೊಳ್ಳಿ ಪ್ಲೀಸ್. ಸಾರಿ ಸರ್, ಸಾರಿ. ಇನ್ನೊಂದ್ಸಲ ಸತ್ಯನೇ ಮಾತಾಡಲ್ಲ, ಓಕೆನಾ? ದಯವಿಟ್ಟು ಕ್ಷಮಿಸಿ, ಗೊತ್ತಿಲ್ಲ ಮಾತಾಡಿದೆ. ಸರ್ ನಿಂತ್ಕೊಳ್ಳಿ ಪ್ಲೀಸ್. ಸಾರಿ ಸರ್, ಸಾರಿ. ಇನ್ನೊಂದ್ಸಲ ಸತ್ಯನೇ ಮಾತಾಡಲ್ಲ, ಓಕೆನಾ? ದಯವಿಟ್ಟು ಕ್ಷಮಿಸಿ, ಗೊತ್ತಿಲ್ಲದೆ ಮಾತಾಡಿದೆ. ಗೊತ್ತಿಲ್ಲದೆ ಇರೋ ವಿಷಯ ನಂದೇನು? ಗೊತ್ತಿಲ್ಲದೆ ಅಂತ ಇರೋ ವಿಷಯ ಎಲ್ಲ ಹೇಳಿದ್ಯಾ? ಮೊದಲೇ ಅವಳಿಗೆ ನನ್ನ ಮೇಲೆ ಡೌಟು. ಯಾವ ಹುಡುಗಿ ಹತ್ರನೂ ಮಾತಾಡಬಾರ್ದು ಅಂತಾಳೆ. ಗೊತ್ತಿಲ್ಲದೆ ಅಂತ ಇರೋ ವಿಷಯ ಎಲ್ಲ ಹೇಳಿದ್ಯಾ? ಮೊದಲೇ ಅವಳಿಗೆ ನನ್ನ ಮೇಲೆ ಡೌಟು. ಯಾವ ಹುಡುಗಿ ಹತ್ರನೂ ಮಾತಾಡಬಾರ್ದು ಅಂತಾಳೆ. ಅಂಥದ್ರಲ್ಲಿ ಎಲ್ಲರ ಹತ್ರನೂ ಮಾತಾಡ್ತೀನಿ ಅಂತ ಹೇಳಿದ್ಯಲ್ಲ. ಈಗ ನೋಡು, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಗೊತ್ತಿಲ್ಲದೆ ಅಂತ ಮೊದಲೇ ಅವಳಿಗೆ ನನ್ನ ಮೇಲೆ ಡೌಟು. ಈ ಕಡೆ ಗೊತ್ತಿಲ್ಲದೆ ಇರೋ ವಿಷಯ ಎಲ್ಲ ಹೇಳಿದ್ಯಾ? ಮೊದಲೇ ಅವಳಿಗೆ ನನ್ನ ಮೇಲೆ ಡೌಟು. ಮೊದಲು ಯಾವ ಹುಡುಗಿ ಹತ್ರನೂ ಮಾತಾಡಬೇಡ ಅಂತ ಹೇಳ್ತಾಳೆ. ಅಂಥದ್ರಲ್ಲಿ ಎಲ್ಲ ವಿಷಯನೂ ಅವಳ ಹತ್ರ ಹೇಳಿದ್ಯಾ? ಈಗ ನೋಡು, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಮೇಂಟೈನ್ ಮಾಡೋದು ಹುಡುಗಿರ್ನ ಮೇಂಟೈನ್ ಮಾಡೋದು ಒಂದು ಹೇಳ್ದೆ. ಹುಡುಗಿರ್ನ ಮೇಂಟೈನ್ ಅನ್ಸುತ್ತೆ. ಹೇಳ್ದೆ ಅವತ್ತೆ, ಇದೆಲ್ಲ ಬೇಡ, ಹುಡುಗಿರ್ನ ಮೇಂಟೈನ್ ಮಾಡೋದು ಒಂದೇ, ತಲೆ ತಗೊಂಡೋಗಿ ಬಂಡೆ ಕಲ್ಲಿಗೆ ಚಚ್ಚೋದು ಒಂದೇ ಅಂತ. ಎಲ್ಲರೂ ಹಾಗೆ ಇರಲ್ಲ ಅಂದ್ರು. ಸ್ಟಾರ್ಟಿಂಗ್ ಹೀಗೇನೆ, ಬರ್ತಾ ಬರ್ತಾ ಬಿಫೋರ್. ಅಯ್ಯೋ ಕೇಳೋ, ಇರ್ಲಿ ತಮಾಷೆಗೆ ಅಂತ ಹೇಳ್ದೆ. ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಿನ್ನ ನಂಬ್ತಾಳ, ನನ್ನ ಮಾತನ್ನ ನಂಬ್ತಾಳ. ನಾಳೆ ದಿನ ಬೇರೆ ಯಾರಾದ್ರೂ ನೀನು ಹುಡುಗಿ ಜೊತೆ ಇರೋ ಫೋಟೋ ತೋರಿಸಿದ್ರೆ ಬಿಟ್ಟೇ ಬಿಡ್ತಾಳೆ ಅನ್ಸುತ್ತೆ.
ಯಾರಾದ್ರೂ ನಿನ್ ಹುಡುಗಿ ಜೊತೆ ಇರೋ ಫೋಟೋ ತೋರಿಸಿದ್ರೆ ಬಿಟ್ಟೆ ಬಿಡ್ತಾಳೆ ಅನ್ಸುತ್ತೆ. ಅಲ್ಲ ನನ್ನ ಮಾತಿನ ನಂಬ್ತಾಳ. ಬೇರೆ ನಾಳೆ ಯಾರಾದರೂ ಬೇರೆ ಹುಡುಗಿ ಜೊತೆ ಇರೋ ಫೋಟೋ ತೋರಿಸಿದ್ರೆ ನಿನ್ನ ಬಿಟ್ಟೇ ಬಿಡ್ತಾಳ ಅನ್ಸುತ್ತೆ. ಜೋರು. ಹಿಂಗೂ ಅದೇ ಚಿನ್ನು ಬಂಗಾರ, ಚಿನ್ನು ಮುದ್ದು ಬಂಗಾರ ಬೇಕಿತ್ತು ಅದೇ ಅನ್ಸುತ್ತೆ. ಚಿನ್ನು ಮುದ್ದು ಬಂಗಾರ ಬೇಕಿತ್ತು ಅನ್ಸುತ್ತೆ. ರಾಹುಲ್ ಅಲ್ಲ ಇವ್ರು ದಿಲೀಪ್ ಹಾಕಿದ್ದಲ್ಲ. ಹಣೆ ಬರಕ್ಕೆ ಯಾರು ಹೊಣೆ ಆಗ್ಬೇಕಂತಿದ್ರೆ ಇದ್ರು ಭಗವಂತ ತಾನೆ, ನಿಧಾನವಾಗಿ ಅಲ್ಲ ತಾಳ್ಮೆ.